ಈ ವಿಶೇಷ ವಿವರಣೆಗೆ ಸ್ವಾಗತ. ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂದರೆ ಮನೆಗಳ ಪಟ್ಟಿಯ ಕಾರ್ಯಾಚರಣೆಯ ಅಂತಿಮ ಹಂತಕ್ಕೆ ನಾವೀಗ ಬಂದಿದ್ದೇವೆ. ಈ ಕೊನೆಯ ಹಂತದ ಆಡಳಿತಾತ್ಮಕ ಮಾರ್ಗಸೂಚಿಗಳು ಎಷ್ಟು ಮುಖ್ಯ ಮತ್ತು ಭವಿಷ್ಯದ ಬೃಹತ್ ದತ್ತಾಂಶಕ್ಕೆ ಇವು ಹೇಗೆ ಭದ್ರ ಬುನಾದಿಯಾಗ್ತವೆ ಅನ್ನೋದನ್ನ ಇವತ್ತು ಬಹಳ ಸರಳವಾಗಿ ಆದರೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು ನೆನಪಿಡಬೇಕಾದ ಬಹುಮುಖ್ಯವಾದ ದಿನಾಂಕ ಅಂದ್ರೆ 15 ಮೇ 2026. ಹೌದು, ಇದು ಅಂತಿಮ ಗಡುವು. ಫೀಲ್ಡ್ನಲ್ಲಿ ನಡೆಯುವ ಎಲ್ಲಾ ಕಾರ್ಯಾಚರಣೆಗಳು ಈ ದಿನಾಂಕದೊಳಗೆ ಸಂಪೂರ್ಣವಾಗಿ ಮುಗಿದಿರಲೇಬೇಕು. ಯಾವುದೇ ಕಾರಣಕ್ಕೂ ಈ ಡೆಡ್ಲೈನ್ ಮೀರಬಾರ್ದು ಅನ್ನೋದು ಇಲ್ಲಿನ ಕಟ್ಟುನಿಟ್ಟಿನ ನಿಯಮ. ಈ ಇಡೀ ಪ್ರಕ್ರಿಯೆಯನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಮುಂದಿರುವ ಈ ಮಾಸ್ಟರ್ ಇನ್ಫೋಗ್ರಾಫಿಕ್ ಒಂದು ಪರ್ಫೆಕ್ಟ್ ಮ್ಯಾಪ್ ತರಹ ಕೆಲಸ ಮಾಡುತ್ತೆ. ಇಷ್ಟೊಂದು ಸಂಕೀರ್ಣವಾದ ಆಡಳಿತಾತ್ಮಕ ಕೆಲಸಗಳನ್ನ ಒಂದಕ್ಕೊಂದು ಹೇಗೆ ಲಿಂಕ್ ಮಾಡಲಾಗಿದೆ ಮತ್ತು ಯಾವ ಹೆಜ್ಜೆಯ ನಂತರ ಯಾವ ಹೆಜ್ಜೆ ಇಡಬೇಕು ಅನ್ನೋದನ್ನ ಇದು ಬಹಳ ಅದ್ಭುತವಾಗಿ ತೋರಿಸ್ಕೊಡುತ್ತೆ. ಹಾಗಾದ್ರೆ ನಾವು ಚರ್ಚಿಸಿರುವ ಮುಖ್ಯ ಹಂತಗಳು ಯಾವುವು ಅಂತ ನೋಡೋದಾದ್ರೆ, ಮೊದಲು ಮೇ 2026ರ ಗಡುವು, ಆಮೇಲೆ ಲೇಔಟ್ ನಕ್ಷೆಗಳ ಭದ್ರತೆ, ಮೂರನೇದಾಗಿ ರಿಜಿಸ್ಟರ್ಗಳು ಮತ್ತು ಡಿಜಿಟಲ್ ಡೇಟಾ, ಹಾಗೂ ಕೊನೆಯದಾಗಿ ಅಂತಿಮ ರವಾನೆ ಮತ್ತು ಹಸ್ತಾಂತರ. ಬನ್ನಿ ನೇರವಾಗಿ ಮೊದಲನೇ ಹಂತಕ್ಕೆ ಹೋಗೋಣ. ವಿಭಾಗ 1, ಮೇ 2026ರ ಗಡುವು. ಹೌಸ್ ಲಿಸ್ಟಿಂಗ್ ಬ್ಲಾಕ್ ಮುಗಿದ ತಕ್ಷಣ ನಮ್ಮ ಅಸಲಿ ಹೊಣೆಗಾರಿಕೆ ಶುರುವಾಗತ್ತೆ. ಭೌತಿಕ ಲೇಔಟ್ ನಕ್ಷೆಗಳು ಒಂದು ಕೈಯಿಂದ ಇನ್ನೊಂದು ಕೈಗೆ ಹೇಗೆ ಹೋಗಬೇಕು ಅನ್ನೋದಕ್ಕೆ ಸ್ಪಷ್ಟವಾದ ನಿಯಮಗಳೇ ಇವೆ. ಮೊದಲು ಎನ್ಯುಮರೇಟರ್ ಸಂಪೂರ್ಣವಾಗಿ ವಿವರಗಳನ್ನ ತುಂಬಿ ಸಹಿ ಮಾಡಬೇಕು. ಆಮೇಲೆ ಮೇಲ್ವಿಚಾರಕರು ಅದನ್ನ ಅಷ್ಟೇ ಜವಾಬ್ದಾರಿಯಿಂದ ಪರಿಶೀಲಿಸಿ ಕಡ್ಡಾಯವಾಗಿ ಮರುಸಹಿ ಮಾಡಲೇಬೇಕು. ಕೊನೆಗೆ 2 ಸೆಟ್ಗಳನ್ನ ಚಾರ್ಜ್ ಕಚೇರಿಗೆ ಒಪ್ಪಿಸಬೇಕು. ಇಲ್ಲಿ 100ಕ್ಕೆ 100ರಷ್ಟು ದಾಖಲೆಗಳೂ ಸಲ್ಲಿಕೆ ಆಗಲೇಬೇಕು. ಒಂದೇ ಒಂದು ಹಾಳೆ ಕೂಡ ಮಿಸ್ ಆಗುವಂತಿಲ್ಲ. ವಿಭಾಗ 2, ಲೇಔಟ್ ನಕ್ಷೆಗಳ ಭದ್ರತೆ. ದಾಖಲೆಗಳು ಚಾರ್ಜ್ ಕಚೇರಿ ತಲುಪಿದ ಮೇಲೆ ಏನಾಗತ್ತೆ ಅನ್ನೋದನ್ನ ಈಗ ನೋಡೋಣ. ಚಾರ್ಜ್ ಕಚೇರಿಯಲ್ಲಿ ಈ ನಕ್ಷೆಗಳನ್ನ 2 ಬೇರೆ ಬೇರೆ ಪ್ರತಿಗಳಾಗಿ ವಿಂಗಡಿಸಲಾಗುತ್ತೆ. ಮೊದಲನೇ ಪ್ರತಿಯನ್ನ ಮುಂದಿನ ಹಂತದ ಅಂದರೆ 2ನೇ ಹಂತದ ಇಬಿ ರಚನೆಗಾಗಿ ಎತ್ತಿಡಲಾಗುತ್ತೆ. ಇನ್ನು 2ನೇ ಪ್ರತಿಯನ್ನ ಅಂತಿಮ ರವಾನೆಗಾಗಿ ಬಹಳ ವ್ಯವಸ್ಥಿತವಾಗಿ ಜೋಡಿಸಿಡಲಾಗುತ್ತೆ. ಇದರಿಂದ ಮುಂದಿನ ಕೆಲಸಗಳು ಯಾವುದೇ ಗೊಂದಲವಿಲ್ಲದೆ ಸರಾಗವಾಗಿ ನಡೆಯುತ್ತೆ. ಕೇವಲ ಕಾಗದದ ನಕ್ಷೆಗಳನ್ನ ಜೋಡಿಸಿದರೆ ಸಾಲದು, ಡಿಜಿಟಲ್ ಆಗಿ ಅವುಗಳನ್ನ ಸೇಫ್ ಮಾಡೋದು ಇವತ್ತಿನ ಕಾಲದಲ್ಲಿ ಅಷ್ಟೇ ಮುಖ್ಯ. ಹಾಗಾಗಿ ಈ ಮೂಲ ಲೇಔಟ್ ನಕ್ಷೆಗಳನ್ನ ತಕ್ಷಣವೇ ಸ್ಕ್ಯಾನ್ ಮಾಡಬೇಕು ಮತ್ತು ಸಿಎಂಎಂಎಸ್ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಬೇಕು. ದತ್ತಾಂಶವು ಶಾಶ್ವತವಾಗಿ ಭದ್ರವಾಗಿರಲು ಇದು ಬಹಳ ನಿರ್ಣಾಯಕ ಹಂತ. ಈ ನಕ್ಷೆಗಳನ್ನ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದರ ಬಗ್ಗೆ ಒಂದು ದೊಡ್ಡ ಎಚ್ಚರಿಕೆ ಇದೆ, ಗಮನಿಸಿ. ಈ ನಕ್ಷೆಗಳಿಗೆ ಯಾವುದೇ ರೀತಿಯ ಹಾನಿಯಾಗಬಾರ್ದು, ಸ್ವಲ್ಪವೂ ಹರಿಬಾರ್ದು ಮತ್ತು ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಮಡಚುವಂತಿಲ್ಲ. ಅವುಗಳ ಮೂಲ ರೂಪ ಹೇಗಿದೆಯೋ ಅದೇ ರೀತಿ ಕಣ್ಣಿಗೆ ರೆಪ್ಪೆ ಕಾಯುವ ಹಾಗೆ ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ವಿಭಾಗ 3, ರಿಜಿಸ್ಟರ್ಗಳು ಮತ್ತು ಡಿಜಿಟಲ್ ಡೇಟಾ. ಪೇಪರ್ ಮ್ಯಾಪ್ಗಳ ಬಗ್ಗೆ ನೋಡಿದ್ದಾಯ್ತು. ಈಗ ಈ ಬೃಹತ್ ಡೇಟಾವನ್ನ ಡಿಜಿಟಲ್ ರೂಪಕ್ಕೆ ತರುವ ಕೆಲಸ ಹೇಗಿರುತ್ತೆ ಅಂತ ಗಮನಿಸೋಣ. ಇಲ್ಲೊಂದು ಬಹಳ ಮುಖ್ಯವಾದ ವಿಚಾರ ಇದೆ. ಒಂದು ವೇಳೆ ಸಂಪೂರ್ಣ HBLO ಡೇಟಾವನ್ನ ಕೇವಲ ಪೇಪರ್ ಶೆಡ್ಯೂಲ್ಗಳ ಮೂಲಕ ಅಂದರೆ ಭೌತಿಕವಾಗಿ ಮಾತ್ರ ಸಂಗ್ರಹಿಸಿದ್ರೆ ತಕ್ಷಣವೇ ಚಾರ್ಜ್ ಮಟ್ಟದಲ್ಲಿ ಡೇಟಾ ಎಂಟ್ರಿಗೆ ವ್ಯವಸ್ಥೆ ಮಾಡಲೇಬೇಕು ಮತ್ತು ಇದು ನಿಗದಿತ ಸಮಯದೊಳಗೆ ಕಂಪ್ಲೀಟ್ ಆಗಲೇಬೇಕು. ಇದು ಬಹಳ ಸೆನ್ಸಿಟಿವ್ ಆದ ವಿಷಯ. ಇನ್ನು ರಿಜಿಸ್ಟರ್ ಚೆಕ್ ಪಾಯಿಂಟ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಎಲ್ಲಾ ಗ್ರಾಮ ಮತ್ತು ಪಟ್ಟಣದ ನಮೂದುಗಳು ಪೂರ್ಣಗೊಂಡಿರಬೇಕು. ಆಮೇಲೆ ಚಾರ್ಜ್ ರಿಜಿಸ್ಟರ್ ಅನ್ನ ಸೃಷ್ಟಿಸಬೇಕು. ಈ ಚಾರ್ಜ್ ರಿಜಿಸ್ಟರ್ನ 2 ಪ್ರಿಂಟ್ ತೆಗೆದು ಅದಕ್ಕೆ ಸರಿಯಾಗಿ ಸಹಿ ಮಾಡಿ ಮೊಹರು ಅಂದ್ರೆ ಸೀಲ್ ಹಾಕಿ ರೆಡಿ ಇಟ್ಕೊಳ್ಬೇಕು. ಡೇಟಾ ಪರ್ಫೆಕ್ಟ್ ಆಗಿದೆ ಅಂತ ಖಚಿತಪಡಿಸಿಕೊಳ್ಳಲು ಇದೇ ಅಂತಿಮ ಹೆಜ್ಜೆ. ಎಲ್ಲವನ್ನೂ ಪ್ಯಾಕ್ ಮಾಡೋ ಮುಂಚೆ ಮೇಲ್ವಿಚಾರಕ ವಲಯ ನಕ್ಷೆಗಳ ಕಡೆಗೂ ಒಮ್ಮೆ ಗಮನ ಹರಿಸಬೇಕು. ಒಂದು ವೇಳೆ ಈ ಮ್ಯಾಪ್ಗಳನ್ನ ಇನ್ನೂ ಸಿದ್ಧಪಡಿಸಿಲ್ಲ ಅಂದ್ರೆ ಈಗಲೇ ರೆಡಿ ಮಾಡ್ಕೊಳ್ಬೇಕು. ಯಾವುದೇ ಸಣ್ಣ ವಿವರವೂ ಬಿಟ್ಟೋಗಬಾರದು ಅನ್ನೋದೇ ಇದರ ಉದ್ದೇಶ. ವಿಭಾಗ 4, ಅಂತಿಮ ರವಾನೆ ಮತ್ತು ಹಸ್ತಾಂತರ. ಇಲ್ಲಿಗೆ ನಮ್ಮ ಡಿಜಿಟಲ್ ಮತ್ತು ಭೌತಿಕ ಕೆಲಸಗಳೆಲ್ಲ ಮುಗಿದು ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ಹಸ್ತಾಂತರಿಸುವ ಘಳಿಗೆ ಬಂದಿದೆ. ರವಾನೆ ಮಾಡುವ ಮುಂಚೆ 3 ಪ್ರಮುಖ ಕೆಲಸಗಳಿರುತ್ತೆ. ಮೊದಲು ಸಿಎಂಎಂಎಸ್ ಪೋರ್ಟಲ್ನಲ್ಲಿ ಇನ್ವೆಂಟ್ರಿ ಅಂದರೆ ವಸ್ತುಗಳ ಪಟ್ಟಿಯನ್ನ ಸಿದ್ಧಪಡಿಸ್ಕೊಳ್ಬೇಕು. ನಂತರ ಪ್ರತಿಯೊಂದು ಕಾಗದ ನಕ್ಷೆಗಳನ್ನ ಅತ್ಯಂತ ಜಾಗರೂಕತೆಯಿಂದ ಪ್ಯಾಕ್ ಮಾಡಿ ಸೀಲ್ ಮಾಡಿ ಸ್ಪಷ್ಟವಾಗಿ ಲೇಬಲ್ ಹಚ್ಚಬೇಕು. ಕೊನೆಗೆ ಈ ಎಲ್ಲವನ್ನೂ ಯಾವುದೇ ಕ್ಷಣದಲ್ಲಿ ಕೇಳಿದರೂ ಕೊಡಲು ಸಿದ್ಧವಾಗಿರುವಂತೆ ರೆಡಿ ಇಟ್ಕೊಳ್ಬೇಕು.
ಎಲ್ಲ ಜನಗಣತಿ ದಾಖಲೆಗಳು ಜನಗಣತಿ ನಿರ್ದೇಶನಾಲಯಕ್ಕೆ ತಕ್ಷಣ ಹಸ್ತಾಂತರಿಸಲು ಸಿದ್ಧವಾಗಿವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಈ ಮಾತು ಚಾರ್ಜ್ ಅಧಿಕಾರಿಯ ಹೆಗಲ ಮೇಲಿರುವ ದೊಡ್ಡ ಜವಾಬ್ದಾರಿಯನ್ನ ನೆನಪಿಸುತ್ತೆ. ಆಪರೇಷನ್ ಮುಗಿದ ಮರುಕ್ಷಣವೇ ಪ್ರತಿಯೊಂದು ದಾಖಲೆಯೂ ಹಸ್ತಾಂತರಕ್ಕೆ ರೆಡಿಯಾಗಿರಬೇಕು. ಇಲ್ಲಿ ಒಂದೇ ಒಂದು ನಿಮಿಷದ ವಿಳಂಬಕ್ಕೂ ಜಾಗವಿಲ್ಲ. ಈ ಎಲ್ಲಾ ಸಂಕೀರ್ಣವಾದ ಮಾರ್ಗಸೂಚಿಗಳನ್ನ ಚಾಚೂ ತಪ್ಪದೆ ಪಾಲಿಸಿ ಯಶಸ್ವಿಯಾಗಿ ಈ ಕಾರ್ಯಾಚರಣೆಯನ್ನ ಮುಗಿಸಿದಾಗ ಸಿಗುವ ಸಮಾಧಾನವೇ ಬೇರೆ. ಈ ಯಶಸ್ವಿ ಎಚ್ಎಲ್ಯು ಪೂರ್ಣಗೊಳಿಸುವಿಕೆಗೆ ಬೇಕಾದ ಶಿಸ್ತು ಮತ್ತು ನೂರಾರು ಜನರ ಸಾಂಘಿಕ ಪ್ರಯತ್ನ ನಿಜಕ್ಕೂ ಅಭಿನಂದನಾರ್ಹ. ಕೊನೆಯದಾಗಿ ಒಂದು ಮುಖ್ಯವಾದ ವಿಚಾರದೊಂದಿಗೆ ಈ ವಿವರಣೆಯನ್ನ ಮುಕ್ತಾಯ ಮಾಡೋಣ. ನಾವಿಂದು ಇಷ್ಟೆಲ್ಲ ಕಷ್ಟಪಟ್ಟು ಅತ್ಯಂತ ನಿಖರವಾಗಿ ಸಂಗ್ರಹಿಸಿ ಜೋಡಿಸಿಡ್ತಿರುವ ಈ ಕಚ್ಚಾ ಡೇಟಾ ನಾಳೆ ನಮ್ಮ ದೇಶ ತನ್ನ ಭವಿಷ್ಯದ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಮತ್ತು ತನ್ನನ್ನ ತಾನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಲು ಎಷ್ಟು ದೊಡ್ಡ ಅಡಿಪಾಯವಾಗಬಹುದು ಅಲ್ವೇ? ಈ ಬೃಹತ್ ಕಾರ್ಯದಲ್ಲಿ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಎಷ್ಟು ಮೌಲ್ಯಯುತ ಅನ್ನೋದನ್ನ ಈ ವಿವರಣೆ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೇನೆ. ಇಷ್ಟೊತ್ತು ಜೊತೆಯಾಗಿದ್ದಕ್ಕಾಗಿ ಧನ್ಯವಾದ.